Hi butterflies. Okay, what is the language of universe? Vibration. ನೀವು ಹೇಗೆ ವೈಬ್ರೇಟ್ ಮಾಡ್ತೀರಾ? ನೀವು ಹೇಗೆ ಬೇಕಾದ್ರೂ ವೈಬ್ರೇಟ್ ಮಾಡ್ಬೋದು. ಎಂಜಾಯ್ ಮಾಡ್ತೀರಾ ಅಲ್ವಾ, ಡ್ಯಾನ್ಸ್ ಆಡ್ತೀರಾ ಅಲ್ವಾ? ಸೊ ದಟ್ ಇಸ್ ದ ವೈಬ್ರೇಷನ್, ದಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ಸೊ ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್? ಫ್ರೀಕ್ವೆನ್ಸಿ, ವೈಬ್ರೇಷನ್ ಅಂಡ್ ಫೀಲಿಂಗ್ಸ್, ಇಮೋಷನ್ಸ್ ಅಂತಾನು ಹೇಳ್ತೀವಿ. ಸಮಥಿಂಗ್ ಲೈಕ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್. ಎಲ್ಲರೂ 7th ಸ್ಟ್ಯಾಂಡರ್ಡ್ ಅಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಓದಿದ್ದೀರಾ ಅಲ್ವಾ? ಸೊ it is totally depend upon maths and physics. So hege physics, vibration, shout and vibrate yourself and talk to universe. Hege ಮಾತಾಡ್ತೀರಾ ಯೂನಿವರ್ಸ್ ಜೊತೆ? My dear universe, loud ಆಗಿ ಹೇಳ್ಬೇಕು. My dear universe, I am sorry, please forgive me, thank you, I love you. ಕ್ವಶನ್ಸ್ ಕೇಳಬಾರ್ದು, ಇದು ಹೇಗಾಗುತ್ತೆ ಅಂತ. ನನ್ಗೆ ಏನ್ ಬೇಕು ಅಂತ ಮಾತ್ರ ನೀವು ಯೂನಿವರ್ಸ್ ಹೇಳಿ. ಐ ವಾಂಟ್ ದಿಸ್ ಅಂತ ಹೇಳ್ಬಾರ್ದು. ಆಲ್ರೆಡಿ ಆಗಿದೆ ಅಂತ ಹೇಳ್ಬೇಕು. ಆಲ್ರೆಡಿ ಐ ಹ್ಯಾವ್ ಅಚೀವ್ಡ್ ಮೈ ಗೋಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನ್ ಗೋಲ್ ಇದೆ ಆ ಇಂಟೆನ್ಷನ್ ಹೇಳ್ಕೊಳ್ಳಿ. ಎಕ್ಸಾಂಪಲ್ ನಾನೇ ಹೇಳ್ಬಿಡ್ತೀನಿ. ಓಕೆ, ಮೈ ಡಿಯರ್ ಯೂನಿವರ್ಸ್. ಓಕೆ, ಜೋರಾಗಿ ಹೇಳ್ಕೊಳ್ಳಿ. ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅಮೇಝಿಂಗ್ ಬ್ಯೂಟಿಫುಲ್ ನೆಕ್ಸಾನ್ ಕಾರ್. ಮೈ ಫೇವ್ರೆಟ್ ನೆಕ್ಸಾನ್ ಕಾರ್. ನನ್ಗೆ ನೆಕ್ಸಾನ್ ಕಾರ್ ಅಂದ್ರೆ ತುಂಬಾ ಇಷ್ಟ. ನನ್ ಕಾರ್ಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ತುಂಬಾ ಫೇವ್ರೆಟ್ ಕಾರ್ಸ್ ಇದೆ ನನ್ಗೆ. ನನ್ಗೆ ರೇಂಜ್ ಓವರ್ ಕಾರ್ ಅಂದ್ರೆ ತುಂಬಾ ಇಷ್ಟ, ನೆಕ್ಸಾನ್ ಕಾರ್ ಅಂದ್ರೆ ತುಂಬಾ ಇಷ್ಟ, BMW ಅಂದ್ರೆ ತುಂಬಾ ಇಷ್ಟ. ಸೊ ಐ ಆಮ್ ಲೈಕ್ ತುಂಬಾ ಕಾರ್ಸ್ ಬಗ್ಗೆ ತುಂಬಾ ತಿಳ್ಕೊಂಡಿದೀನಿ. ಸೊ ಕಾರ್ಸ್ ಬಗ್ಗೆ ತಿಳ್ಕೊಂಡಿದೀನಿ, ಬಟ್ ಕಾರ್ ಓಡ್ಸಕ್ ಬರಲ್ಲ. ಇನ್ನ ಕಾರ್ ಓಡ್ಸಕ್ ಕಲಿಬೇಕು. ಸೊ ಯೂನಿವರ್ಸ್ ಜೊತೆ ಹೇಗ್ ಮಾತಾಡ್ತೀರಾ? ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಮೈ ಡ್ರೀಮ್ ಕಾರ್. ಸೊ ಯು ಕ್ಯಾನ್ ಸೆಟ್ ಅ ಗೋಲ್. ಒಂದ್ ಗೋಲ್ ಸೆಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆ, ನೀವು ಈ ವರ್ಷದಲ್ಲಿ ಇಂಥ ಡೇಟ್ ಅಲ್ಲೇ ಕಾರ್ ತಗೋಬೇಕು ಅನ್ಕೊಂಡಿದೀರಾ. ಆಲ್ರೆಡಿ ಆಗಿದೆ ಅನ್ನೋ ತರ ಬರ್ಕೊಳ್ಳಿ. ಆಲ್ರೆಡಿ ಆಗಿದೆ ಅಂತ ಹೇಳಿ. ಓಕೆ, ಸೊ ಆ ಯೂನಿವರ್ಸ್ ಯಾವಾಗ ಕೊಡುತ್ತೆ ಕ್ವಶನ್ ಕೇಳ್ಬಿಡಿ. ಅದು 25 ಲಕ್ಷ ಕಾರ್ ಆಗಿರ್ಬೋದು, 50 ಲಕ್ಷ ಕಾರ್ ಆಗಿರ್ಬೋದು, 1 ಕೋಟಿ ಆಗಿರ್ಬೋದು. ಆ ಯೂನಿವರ್ಸ್ ಅದು ನಿಮ್ಮ ಹತ್ರ ತಗೊಂಡ್ಬರೋದು ಯೂನಿವರ್ಸ್ ಜವಾಬ್ದಾರಿ. ಬಟ್ ನೀವೇನ್ ಮಾಡ್ತೀರಾ? ಜಸ್ಟ್ ಆ ವೈಬ್ರೇಷನ್ ನ, ಫ್ರೀಕ್ವೆನ್ಸಿನ ಹಾಗೆ ಮೇಂಟೈನ್ ಮಾಡ್ತೀರಾ. ಓಕೆ, ಯೂನಿವರ್ಸ್ಗೆ ಏನ್ ಕೇಳ್ಬಾರ್ದು? ಕ್ವಶನ್ ಕೇಳ್ಬಾರ್ದು, ಡೌಟ್ಸ್ ಇರ್ಬಾರ್ದು. ಹೇಗ್ ಬರುತ್ತಪ್ಪ 50 ಲಕ್ಷ ರೂಪಾಯಿ ಕಾರು? ನೋ ಕ್ವಶನ್ ಮಾರ್ಕ್. ಸೆಕೆಂಡ್ ಥಿಂಗ್, ನೋ ಲಿಮಿಟಿಂಗ್ ಬಿಲೀಫ್ಸ್. ಲಿಮಿಟಿಂಗ್ ಬಿಲೀಫ್ಸ್ ಇರಬಾರ್ದು. ಯೂನಿವರ್ಸ್ ಹತ್ರ ಮಾತಾಡ್ಬೇಕಾದ್ರೆ, ಕೇಳ್ಬೇಕಾದ್ರೆ ನನ್ಗೆ ಇಷ್ಟೇ ಬೇಕು, ಎಷ್ಟೇ ಬೇಕು. ನೋ, ಯೂನಿವರ್ಸ್ಗೆ 1 ರೂಪಿನೂ ಒಂದೇ, $1 ಮಿಲಿಯನ್ ಒಂದೇ. ಓಕೆ, ಯೂನಿವರ್ಸ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು 1 ರೂಪಾಯಿಗೂ ಎಷ್ಟು ಟೈಮ್ ತಗೊಳುತ್ತೋ $1 ಮಿಲಿಯನ್ ಕೊಡೋದಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ. ಯೂನಿವರ್ಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಗ್ ವೈಬ್ರೇಟ್ ಮಾಡ್ತೀರಲ್ಲ, ನೀವ್ ಅಳ್ತಾ ಇದ್ರೆ ಆ ಸ್ಯಾಡ್ ಇಮೋಷನ್ಸ್ ಕೊಡ್ತಾ ಇದ್ರೆ ಅದೇ ಇಮೋಷನ್ಸ್ ನ ವೈಬ್ರೇಟ್ ಮಾಡ್ತೀರಾ. ನೀವ್ ಹ್ಯಾಪಿ ಆಗಿದ್ರೆ, ಎಂಜಾಯ್ ಮಾಡ್ತಾ ಇದ್ರೆ ಅದೇ ಇಮೋಷನ್ಸ್ ನ ಯೂನಿವರ್ಸ್ ನಿಮ್ಗೆ ಕೊಡುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಏನ್ ಹೇಳ್ತೀನಿ, ಯಾವಾಗ್ಲೂ ಸ್ಮೈಲ್ ಮಾಡ್ತಾರಿ, ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರಿ, ವೈಬ್ರೇಟ್ ಮಾಡಿ, ಡ್ಯಾನ್ಸ್ ಮಾಡಿ, ನಿಮಗ್ ನೀವೇ ಡ್ಯಾನ್ಸ್ ಮಾಡ್ಕೊಳ್ಳಿ. ಓಕೆ, ನಿಮ್ ಮನೇಲಿ ಯಾರಾದ್ರೂ ಬೈತಾರ ನಿಮ್ಮನ್ನ ಡ್ಯಾನ್ಸ್ ಮಾಡಿದ್ರೆ? ಏನಿಲ್ಲ, ಸಾಂಗ್ ಹಾಕೊಂಡ್ ಡ್ಯಾನ್ಸ್ ಮಾಡಿ, ಹೇಳಿ ನಾನ್ ಡ್ಯಾನ್ಸ್ ಮಾಡ್ಲೇಬೇಕು ಅಂತ. ಯಾರು ನಿಮ್ ತಂದೆ ಬೈತಾರ, ನಿಮ್ ಅಮ್ಮ ಬೈತಾರ? ಯಾರ ಮಾತು ಕೇಳ್ಬೇಡಿ. ನಿಮ್ಗೆ ಹೇಗ್ ಬರುತ್ತೋ ಆಗ ಡ್ಯಾನ್ಸ್ ಆಡಿ. ನಿಮ್ಗೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಲೆಗ್ಸ್ ನ, ಬಾಡೀಸ್ ನ ಹಿಂಗ್ ಶೇಕ್ ಮಾಡ್ತಾ ಇರಿ. ಓಕೆ, ಸೊ ವೈಬ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವೈಬ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ದ ಯೂನಿವರ್ಸ್. ಯೂನಿವರ್ಸ್ ರೆಸ್ಪಾನ್ಸ್ ವಿತ್ ದ ವೈಬ್ರೇಷನ್, ಫ್ರೀಕ್ವೆನ್ಸಿ. ಓಕೆ, ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಬಾಯ್.